ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರ ಗುರಿ ಏನು ಮತ್ತು ಪರಂ ಶಾಂತಿ ವೈಬ್ರೇಷನ್ನಿಂದ ಹೇಗೆ ಸಮಗ್ರ ವಿಶ್ವ ಕಲ್ಯಾಣವಾಗಲಿದೆ ಅನ್ನೋದನ್ನು ತಿಳಿಯೋಣ. ಬಾಪೂಜಿಯವರು ನೀಡುವಂತಹ ಬೇಹದ್ ಜ್ಞಾನವನ್ನು ತಿಳಿದುಕೊಂಡು ಆತ್ಮರು ಮನೆಯಲ್ಲೇ ಕುಳಿತುಕೊಂಡು ಸ್ವತಃ ಪರಿವರ್ತನೆ ಹೊಂದಿ ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ಹೇಗೆ ಸಹಭಾಗಿಯಾಗಬಹುದು. ಏಕೆಂದರೆ ಬಾಪೂಜಿಯವರ ಉದ್ದೇಶ ಅಥವಾ ಗುರಿ ಸಮಗ್ರ ವಿಶ್ವ ಕಲ್ಯಾಣ ಮಾಡುವುದಾಗಿದೆ. ಇಂತಹ ಕಾರ್ಯದಲ್ಲಿ ಬೇಹದ್ ಜ್ಞಾನಿ ಆತ್ಮರು ಯಾವ ರೀತಿ ತಮ್ಮ ಪಾತ್ರವನ್ನು ವಹಿಸಬೇಕು ಎಂಬ ಪ್ರಶ್ನೆಗೆ ಬಾಪೂಜಿಯವರು ಹೇಳುತ್ತಾರೆ. ಮೊಟ್ಟ ಮೊದಲು ಆತ್ಮರು ಏಕೆ ಬಹಳ ದುಃಖವನ್ನು ಇಲ್ಲಿ ಅನುಭವಿಸ್ತಾ ಇದ್ದಾರೆ ಮತ್ತು ಆತ್ಮನ ಜನ್ಮ ಎಂದಿಗೆ ಆಗಿದೆ, ಅಂದರೆ ಅದು ಸೃಷ್ಟಿಯಾಗಿದ್ದು ಯಾವಾಗ, ಇದನ್ನೆಲ್ಲ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಬೇಕು. ಅಂದರೆ ಶಿವನು ಹೇಗೆ ಬ್ರಹ್ಮಾಂಡದ ರಚನೆಯನ್ನು ಮಾಡಿದ, ಈ ಬ್ರಹ್ಮಾಂಡದ ರಚನೆ ಹೇಗಾಯಿತು, ಗ್ಯಾಲಕ್ಸಿ ಹೇಗೆ ರಚನೆ ಆಯಿತು, ಯೂನಿವರ್ಸ್ ಹೇಗೆ ರಚನೆ ಆಯಿತು ಮತ್ತು ಇವೆಲ್ಲ ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಹಾಗೂ ಆತ್ಮನ ಜನ್ಮ ಯಾವಾಗ ಆಯಿತು, ಹೇಗೆ ಈ ಪವಿತ್ರವಾಗಿದ್ದ ಆತ್ಮ ಇಷ್ಟು ನೆಗೆಟಿವ್ ಆಗುತ್ತಾ ಬಂತು. ಆತ್ಮರು ಬ್ರಹ್ಮಾಂಡದ ಆತ್ಮರಿದ್ದಾರೆ, ಮಹಾಬ್ರಹ್ಮಾಂಡದ ಆತ್ಮರಿದ್ದಾರೆ ಅಂದ ಮೇಲೆ ಆತ್ಮರು ತಾವು ಎಷ್ಟು ಪ್ರಾಚೀನರಾಗಿದ್ದಾರೆ, ಅವರ ಸೃಷ್ಟಿ ಎಂದಿಗೆ ಆಯಿತು, ಇದನ್ನೆಲ್ಲ ಆತ್ಮರು ಬೇಹದ್ ಜ್ಞಾನದ ವಿಡಿಯೋಗಳಿಂದ ತಿಳಿದುಕೊಳ್ಳಿ ಎಂದು ಬಾಪೂಜಿಯವರು ಹೇಳುತ್ತಾ ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಈ ನನ್ನ ಸಂದೇಶವು ಕೇವಲ ಇಲ್ಲಿ ಇರುವಂತಹ ಅಂದರೆ ಸ್ಥೂಲ ಜಗತ್ತಿನವರಿಗೆ ಮಾತ್ರವಲ್ಲ, ಸೂಕ್ಷ್ಮ ಜಗತ್ತು ಸಂಪೂರ್ಣ ಯೂನಿವರ್ಸ್ವರೆಗೆ ಅವ್ಯಕ್ತ ಸ್ವರೂಪದಲ್ಲಿ ಈ ಸಂದೇಶವನ್ನು ನಾನು ಎಲ್ಲರಿಗೂ ಕೊಡುತ್ತಿದ್ದೇನೆ ಎನ್ನುತ್ತಾರೆ ಬಾಪೂಜಿಯವರು. ಆತ್ಮರು ಮನೆಯಲ್ಲಿ ಕುಳಿತುಕೊಂಡು ಪರಮ ಸುಖ ಪರಮ ಶಾಂತಿಯ ಅನುಭವವನ್ನು ಪಡೆಯಬೇಕು ಎಂದರೆ ಮೊದಲು ಅವರಿಗೆ ಜ್ಞಾನ ತಿಳಿದು ಬರಬೇಕು. ಅಂದರೆ ಪರಮ ಜ್ಞಾನ, ಪರಮ ಸತ್ಯ ಜ್ಞಾನ, ಬೇಹದ್ನ ಜ್ಞಾನವನ್ನು ತಿಳಿದುಕೊಳ್ಬೇಕು. ನಾವು ಆತ್ಮರು ಈ ಬ್ರಹ್ಮಾಂಡದ ಆತ್ಮಗಳಾಗಿಲ್ಲ, ನಾವು ಬಹಳ ದೂರದ ಯೂನಿವರ್ಸ್ಗಳಿಂದ ಗ್ಯಾಲಕ್ಸಿಗಳಿಂದ ಬಂದಂತಹ ಆತ್ಮರಾಗಿದ್ದೇವೆ. ಅಷ್ಟು ದೂರದಿಂದ ಬಂದಂತಹ ನಾವು ಇಲ್ಲಿ ಸಿಲುಕಿಕೊಂಡಿದ್ದು ಹೇಗೆ, ಹಾಗೂ ದುಃಖದಲ್ಲಿ ಈಗ ನಾವು ಹೇಗೆ ತೊಳಲಾಡುತ್ತಿದ್ದೇವೆ, ಇದನ್ನು ಬಿಡಿಸಿಕೊಳ್ಳುವುದು ಹೇಗೆ, ಇದೆಲ್ಲ ಪರಮ ಸತ್ಯ ಜ್ಞಾನದಿಂದ ಮೊದಲು ತಿಳಿದುಕೊಳ್ಳಬೇಕು. ಎಲ್ಲ ಗ್ಯಾಲಕ್ಸಿಗಳ ಯೂನಿವರ್ಸ್ಗಳ ಮಲ್ಟಿವರ್ಸ್ನ ಮಾಲೀಕ ಆಲ್ಮೈಟಿ ಅಥಾರಿಟಿ ಆಗಿದ್ದಾನೆ. ಅವನನ್ನು ತಿಳಿದುಕೊಂಡರೆ ನಾವು ಅವನ ಪರಂಧಾಮವನ್ನು ಸೇರಬಹುದು. ಈ ಸೃಷ್ಟಿಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ ಎಂದರೆ ಅನಂತ ಕೋಟಿ ಶಿವರು ಇದ್ದಾರೆ, ಮಹಾಶಿವರು ಪರಮಹಾಶಿವರು ಸಹ ಇದ್ದಾರೆ. ಬಾಪೂಜಿಯವರ ಸಂಪೂರ್ಣ ವಿಡಿಯೋಗಳನ್ನು ನೋಡಿದಾಗಲೇ ಆಲ್ಮೈಟಿ ಯಾರು ಹಾಗೂ ಈ ಸೃಷ್ಟಿ ಹೇಗೆ ರಚನೆಯಾಗಿದೆ ಇದೆಲ್ಲವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಲೌಕಿಕದಲ್ಲಿ ಸುಖ ಸಂತೋಷವನ್ನು ಪಡೆಯುವುದಷ್ಟೇ ಜೀವನವಲ್ಲ, ಅಲೌಕಿಕ ಜೀವನವೂ ಸಹ ಸುಖಮಯವಾಗಿರಬೇಕು. ಹಾಲಿನ ಸಾಗರದಂತಿರುವ ಪರಂಧಾಮದಲ್ಲಿರುವ ಆಲ್ಮೈಟಿ ಅಥಾರಿಟಿಯನ್ನು ಸದಾ ಧ್ಯಾನಿಸುತ್ತಿರುವುದರಿಂದ ನಮ್ಮಲ್ಲಿ ಪವರ್ ಬರುತ್ತದೆ ಹಾಗೂ ನಮ್ಮ ಲೌಕಿಕ ಅಲೌಕಿಕ ಎಲ್ಲವೂ ಸಹ ಸುಂದರವಾಗುವುದು. ನಾವು ಆಲ್ಮೈಟಿಯನ್ನು ಸ್ಮರಿಸುತ್ತಿರುವಾಗ ಬೇಹದಿನ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಪರಂ 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 ಶಾಂತಿ ಉಂಟಾಗುತ್ತಿದೆ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಈ ನಮ್ಮ ಸಂಕಲ್ಪ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಹರಡುವುದು. ಇದರಿಂದ ಆತ್ಮರ ಭಾಗ್ಯವೂ ಸಹ ಅಲೌಕಿಕ ಅನಂತ ಭಾಗ್ಯವಾಗುವುದು, ಬೇಹದ್ನ ಪ್ರಾಪ್ತಿಯಾಗುವುದು. ಹೀಗಾಗಿ ಆತ್ಮರ ಎಲ್ಲ ವಿಚಾರಗಳು ಸಂಕಲ್ಪಗಳು ವಿಶ್ವ ಕಲ್ಯಾಣಕ್ಕಾಗಿಯೇ ಆಗಿರಬೇಕು. ಈ ಮನುಷ್ಯ ಜನ್ಮದಲ್ಲಿ ಬಂದು ತಿಂದು ಕುಡಿದು ಆನಂದವಾಗಿ ಸುತ್ತಾಡಿ ನಂತರ ವಯಸ್ಸಾದಾಗ ಪ್ರಾಣ ಬಿಡುವುದೇ ಜೀವನವಲ್ಲ. ನಾವು ನಮಗಾಗಿ ಅಷ್ಟೇ ಅಲ್ಲ, ವಿಶ್ವ ಕಲ್ಯಾಣಕ್ಕಾಗಿ ಬದುಕುವುದನ್ನು ಕಲಿಯಬೇಕು. ಇಲ್ಲವಾದರೆ ಪ್ರಾಣಿಗಳಿಗೂ ನಮಗೂ ಯಾವ ವ್ಯತ್ಯಾಸವೇ ಇರುವುದಿಲ್ಲ. ಸದಾ ಆತ್ಮಸ್ವರೂಪರಾಗಿ ಕುಳಿತುಕೊಂಡು ಬೇಹದ್ನ ಆಲ್ಮೈಟಿ ಅಥಾರಿಟಿಯನ್ನು ಧ್ಯಾನಿಸುತ್ತಿರಬೇಕು.
ಹಾಗೂ ಬೇಹದ್ನ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಪರಂ 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 ಶಾಂತಿ ಹರಡುತ್ತಿದೆ ಎಂಬ ಸಂಕಲ್ಪವನ್ನ ಮಾಡುತ್ತಿರಬೇಕು. ಇದರಿಂದ ನಮ್ಮಲ್ಲಿ ಬರುವಂತಹ ಪವರ್ ಅಥವಾ ವೈಬ್ರೇಷನ್ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ವ್ಯಾಪಿಸಿಕೊಳ್ಳುವುದು. ಆಗ ದುಃಖದಿಂದ ತೊಳಲಾಡುತ್ತಿರುವಂತಹ ಎಲ್ಲ ಆತ್ಮರಿಗೆ ಪರಮ ಶಾಂತಿಯೂ ಸಿಗುವುದು. ಮನೆಯಲ್ಲಿಯೇ ಕುಳಿತುಕೊಂಡು ನಾವು ಈ ರೀತಿಯ ಸಂಕಲ್ಪವನ್ನ ಮಾಡಿಕೊಳ್ಳುವುದರಿಂದ ಕೇವಲ ಒಂದು ಸಂಕಲ್ಪದಿಂದ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ನಾವು ಒಳ್ಳೆಯ ಪರಂ ಶಾಂತಿಯ ವೈಬ್ರೇಷನ್ ಅನ್ನ ಹರಡಬಹುದು. ಇದರಿಂದ ನಮ್ಮ ಭಾಗ್ಯವು ಬೇಹದ್ನ ಭಾಗ್ಯವಾಗಲಿದೆ. ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಪರಂ 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 ಶಾಂತಿಯನ್ನು ಹರಡುವುದೇ ನಮ್ಮ ಲಕ್ಷ್ಯವಾಗಬೇಕು, ನಮ್ಮ ಗುರಿಯಾಗಬೇಕು. ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಎಲ್ಲೆಲ್ಲಿ ತತ್ವದ ಜಗತ್ತಿದೆಯೋ ಅದೆಲ್ಲವೂ ಪರಮತತ್ವವಾಗಿ ಅಮರಲೋಕವಾಗುವುದು. ಅಂದರೆ ಮೃತ್ಯು ಲೋಕವೆಲ್ಲವೂ ಅಮರಲೋಕವಾಗುವುದು. ಹೀಗೆ ಸಂಕಲ್ಪ ಮಾತ್ರದಿಂದ ಆತ್ಮರು ಮನೆಯಲ್ಲಿಯೇ ಕುಳಿತು ವಿಶ್ವ ಕಲ್ಯಾಣದ ಸಂಕಲ್ಪವನ್ನು ಮಾಡಿ ವಿಶ್ವ ಪರಿವರ್ತನೆಯಲ್ಲಿ ನಿಮಿತ್ತರಾಗಬಹುದು. ಆತ್ಮರಿಗೆ ಇದರ ಪ್ರೊಸೆಸ್, ಇದರ ವಿಧಿ ತಿಳಿದುಕೊಂಡಿರಬೇಕು. ಅಂದರೆ ನಮಗೆ ಪವರ್ ಎಲ್ಲಿಂದ ಬರುತ್ತದೆ, ಹೇಗೆ ಅದನ್ನು ನಾವು ಗ್ರಹಿಸಿಕೊಳ್ಳಬೇಕು ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಅಂದರೆ ಸರ್ವೋಚ್ಚ ಪರಂಧಾಮದಲ್ಲಿರುವಂತಹ ಆಲ್ಮೈಟಿಯಿಂದ ಪವರನ್ನು ಪಡೆದುಕೊಳ್ಳಬೇಕು. ಅಲ್ಲಿನ ಪರಂಧಾಮದಲ್ಲಿರುವ ಹಾಲಿನಂತಹ ಪ್ರಕಾಶ ನಮ್ಮ ಸಂಕಲ್ಪದಿಂದ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಹರಡುತ್ತಿದೆ. ಪರಂ 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 ಶಾಂತಿಯ ವೈಬ್ರೇಷನ್ ಎಲ್ಲೆಡೆ ಹರಡುತ್ತಿದೆ ಎನ್ನುವಂತಹ ಅನುಭವವನ್ನು ಮಾಡಿಕೊಳ್ಳುವುದರಿಂದ ಪರಮ ಶಾಂತಿ, ಪರಮ ಸುಖದ ಅನುಭವವಾಗುವುದು. ಹಾಗೂ ನಾವು ಬೇಹದ್ನ ಪರಮ ಲೋಕವನ್ನು, ಪರಂಧಾಮವನ್ನು ಸೇರಬಹುದು. ಈ ಶರೀರವನ್ನು ಬಿಟ್ಟಾಗ ನಾವು ಯಾರನ್ನು ಧ್ಯಾನಿಸುತ್ತೇವೆಯೋ ಅವರನ್ನೇ ಹೋಗಿ ಸೇರುತ್ತೇವೆ. ಅಂದರೆ ಸರ್ವೋಚ್ಚ ಪರಂಧಾಮದ ಕಲ್ಪನೆಯನ್ನೇ, ಸಂಕಲ್ಪವನ್ನೇ ಮಾಡುತ್ತಿರುವುದರಿಂದ ನಾವು ಸರ್ವೋಚ್ಚ ಪರಂಧಾಮವನ್ನು ಸೇರಬಲ್ಲೆವು. ಈ ರೀತಿ ಆತ್ಮರಿಗೆ ಬೇಹದ್ ಜ್ಞಾನವನ್ನು ನೀಡಿ ವಿಶ್ವ ಕಲ್ಯಾಣವನ್ನು ಮಾಡುವುದೇ ಬಾಪೂಜಿಯವರ ಗುರಿಯಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.